ಅಭಿಮಾನಿಗಳ ಕೂಗಿಗೆ ಕಿವಿಗೊಟ್ಟಿರೋ ಹಿಂದೂ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮದ್ದೂರಿಗೆ ಭೇಟಿ ಕೊಟ್ಟು ತಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸಿದ್ದಾರೆ. ಮದ್ದೂರಿಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅಭಿಮಾನಿ ಸಾಗರವೇ ಅಲ್ಲಿಗೆ ಹರಿದು ಬಂದಿತ್ತು. ಸಹಸ್ರಾರು ಹಿಂದೂ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಯತ್ನಾಳ್ಗೆ ಅದ್ಧೂರಿ ಸ್ವಾಗತ ಕೊಟ್ಟರು. ಬಿಜೆಪಿಯಿಂದ ಉಚ್ಚಾಟನೆ ಆದ್ರೂನು ಯತ್ನಾಳ್ ಅವರ ಹವಾ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬೋದು. ಮಂಡ್ಯದ ಮಣ್ಣಿನ ಮಗ ಯಡಿಯೂರಪ್ಪ ಅವರು ಬಂದಾಗ್ಲೂ ಕೂಡ, BY ವಿಜಯೇಂದ್ರ ಅವರು ಬಂದಾಗ್ಲೂ, CT ರವಿ ಬಂದಾಗ್ಲೂ ಕೂಡ, ಯಾರೇ ಬಿಜೆಪಿ ನಾಯಕ ಬಂದಾಗ್ಲೂ ಇಷ್ಟೊಂದು ಜನ ಸೇರಿರಲಿಲ್ಲ. ಆದರೆ ಯತ್ನಾಳ್ ಅವರು ಬಂದಾಗ ಜನ ಸಾಗರವೇ ಅಲ್ಲಿ ಕಿಕ್ಕಿರಿದು ಸೇರಿತ್ತು. ಅವರಿಗೆ ಸಿಕ್ಕಂತ ಭಾರಿ ಜನ ಬೆಂಬಲವನ್ನ ನೋಡಿ ಬಿಜೆಪಿಗರು ಕೂಡ ಒಂದು ರೀತಿ ಶಾಕ್ನಲ್ಲಿದ್ದಾರೆ ಅಂತ ಹೇಳಬಹುದು. ಮದ್ದೂರಿನಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹೊಸ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ. ನಾನು ಹಾಗೆ ಪ್ರತಾಪ್ ಸಿಂಹ ಸೇರಿ ಕರ್ನಾಟಕ ಹಿಂದೂ ಪಾರ್ಟಿಯನ್ನ ಕಟ್ತೀವಿ, JCB ನಮ್ಮ ಪಕ್ಷದ ಗುರುತು ಅಂತ ಹೇಳಿದ್ದಾರೆ. ಯತ್ನಾಳ್ಗೇನೋ ಸಾಕಷ್ಟು ಜನಬೆಂಬಲ ಈಗ ವ್ಯಕ್ತವಾಗ್ತಾ ಇದೆ. ಮದ್ದೂರಿನಲ್ಲಿ ಅದಕ್ಕೆ ಸಾಕ್ಷಿ ಏನು ಅನ್ನೋದು ಎಲ್ಲರ ಕಣ್ಮುಂದೆ ಇದೆ. ಯತ್ನಾಳ್ ಅವ್ರಿಗೂ ಕೂಡ ಫುಲ್ ಖುಷಿಯಾಗಿದೆ. ಜನರ ಪ್ರೀತಿಯನ್ನ ನೋಡಿ ಭಾವುಕರಾಗಿ ಎರಡೂ ಕೈಗಳನ್ನ ಮೇಲೆತ್ತಿ ಅಭಿಮಾನಿಗಳಿಗೆ ನಮಸ್ಕಾರವನ್ನ ಸಲ್ಲಿಸಿದ್ರು. ಕಲ್ಲು ಹೊಡೆದ ಮುಸಲ್ಮಾನ ಗೂಂಡಾಗಳನ್ನ ಹೆಡೆಮುರಿ ಕಟ್ಟಿ ಜೈಲಿಗೆ ಹಾಕಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ಇನ್ನೂ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಒಟ್ನಲ್ಲಿ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಮದ್ದೂರಿಗೆ ಬಂದಿದ್ದು ಹಿಂದೂ ಸಂಘಟನೆಯ ಹುಮ್ಮಸ್ಸು ಜಾಸ್ತಿಯಾಗಿದೆ. ಈ ಆಕ್ರೋಶ ಹಾಗೆ ಬೆಂಬಲ ಬಿಜೆಪಿಯ ಸ್ಥಳೀಯ ನಾಯಕರಿಗಿಂತ ಯತ್ನಾಳ್ ಅವರ ಪ್ರಭಾವ ಹೆಚ್ಚು ಅನ್ನೋದು ಸಾಕ್ಷಿಯಾಗಿ ನಿಲ್ಲುತ್ತೆ. ಅದೇನೇ ಆಗಿದ್ರೂ ಹಿಂದುತ್ವದ ಜಪ ಮಾಡ್ತಾ ಇರೋ ಯತ್ನಾಳ್ಗೆ ಸದ್ಯಕ್ಕಂತೂ ಡಿಮ್ಯಾಂಡ್ ಕಾಣಿಸ್ತಾ ಇದೆ. ಮದ್ದೂರಿನ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ಯತ್ನಾಳ್ ಆಗಮನಕ್ಕಾಗಿ ಎದುರು ನೋಡ್ತಾ ಇದ್ರು. ಅವರು ಬಂದ ತಕ್ಷಣ ಅವರ ಅಭಿಮಾನ ಏನು ಅನ್ನೋದು ವ್ಯಕ್ತವಾಯಿತು. ಹಿಂದೂ ಧರ್ಮ ಜಾಗೃತ ಜಾತಿ ನಾವೆಲ್ಲ ಬಿಟ್ಬಿಟ್ಟು ಯಾರು ಪಾಕಿಸ್ತಾನ ಜೈತಾರೆ, ಪಾಕಿಸ್ತಾನ ಜಂಡ ಹಾಕ್ತಾರಲ್ಲ ಅಲ್ಲೇ ಅನ್ಕೌಂಟರ್, ಯಾರಕ್ಕೆ ದಾರು ಹಂಚ್ತೀನಿ. ಆದ್ರೆ ಓಟ್ ಮಾತ್ರ ಯಾವ ಕಟ್ಟರ್ ಹಿಂದೂ ಅದಾನೆ, ಯಾವ ಪರವಾಗಿರ್ತಾನೆ ಅವನಿಗೆ ಓಟ್ ಆಗಿ ಜಾತಿ ಎಲ್ಲ ಜಾತಿ. ಆದರೆ ಈಗಿರುವಂತಹ ಜನ ಬೆಂಬಲ, ಹಿಂದೂ ಕಾರ್ಯಕರ್ತರ ಸಪೋರ್ಟ್ ಎಲೆಕ್ಷನ್ ಟೈಮ್ನಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಯಾಕಂದ್ರೆ ಕರ್ನಾಟಕ ಹಿಂದೂ ಪಕ್ಷ ಅಂತ ಏನೋ ಹೊಸ ಪಕ್ಷವನ್ನ ಕಟ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಪ್ರತಾಪ್ ಸಿಂಹ ಅವರನ್ನು ಕೂಡ ಸೇರಿಸಿಕೊಂಡು ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ. ಆದ್ರೆ ಇದೇ ಹುಮ್ಮಸ್ಸು ಎಲೆಕ್ಷನ್ ಟೈಮ್ ತನಕ ಇರುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಹಾಗೆ ನಿಜಕ್ಕೂ ಪ್ರತಾಪ್ ಸಿಂಹ ಅವರು ಯತ್ನಾಳ್ ಅವರ ಪಾರ್ಟಿಗೆ ಸೇರ್ಕೊಳ್ತಾರಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗೋದಕ್ಕೂ ಮುಂಚೆನೆ ಪ್ರತಾಪ್ ಸಿಂಹ ಯಡಿಯೂರಪ್ಪನವರ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಅಸಮಾಧಾನ ಇತ್ತು, ನನಗೆ ಟಿಕೆಟ್ ತಪ್ಪಿಸಿದ್ದೆ ಅವರು ಅನ್ನೋ ರೀತಿಯಲ್ಲೇ ಒಂದಷ್ಟು ಇಂಡೈರೆಕ್ಟ್ ಆಗಿ ಹೇಳಿಕೆಗಳನ್ನ ಕೊಟ್ಟಿದ್ದೂ ಇದೆ. ಯತ್ನಾಳ್ಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಅವರು ಮಾಡಿದಂತಹ ರೆಬೆಲ್ ಟೀಮ್ನ ಸಭೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಆದ್ರೆ ಯಾವಾಗ ಹೈಕಮಾಂಡ್ ಯತ್ನಾಳ್ ವಿರುದ್ಧ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋ ಸೂಚನೆ ಸಿಕ್ತೋ ಸೈಲೆಂಟ್ ಆಗಿ ಸೈಡಿಗೆ ಸರಿತಾ ಬಂದ್ರು. ಅಂದ್ರೆ ಯತ್ನಾಳ್ ಅವರ ಜೊತೆ ಗುರುತಿಸ್ಕೊಳ್ತಾ ಇದ್ದಂತ ಪ್ರತಾಪ್ ಸಿಂಹ ಅವರು ನಿಧಾನವಾಗಿ ಹಿಂದೆ ಸರಿತಾ ಹೋದ್ರು, ಮತ್ತೆ ವಿಜಯೇಂದ್ರ ಅವರ ಕಡೆಗೇನೆ ಟರ್ನ್ ಆದ್ರು ಅಂತ ಹೇಳ್ಬೋದು. ಅಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ ತನ್ನ ರಾಜಕೀಯ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಅದು ಬಿಜೆಪಿ ಬಿಟ್ರೆ ಆಗೋದಿಲ್ಲ ಅನ್ನೋ ಅರಿವು ಕೂಡ ಅವರಿಗಿದೆ. ಯಾಕಂದ್ರೆ ಈಗ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ಟಿದ್ದಾರೆ, ಒಂದು ಪ್ರಾದೇಶಿಕ ಪಕ್ಷ ಅಷ್ಟು ಬೇಗ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ದಶಕಗಳಿಂದ ಕರ್ನಾಟಕದಲ್ಲಿರುವಂತಹ JDS ಇನ್ನೂ ಕೂಡ ಒಂದೇ ಪಕ್ಷವಾಗಿ ಪೂರ್ಣ ಬಹುಮತ ಪಡೆದುಕೊಂಡು ಸರ್ಕಾರ ರಚನೆ ಮಾಡೋದಕ್ಕಾಗಲಿಲ್ಲ. ಕುಮಾರಸ್ವಾಮಿ CM ಆಗಿದ್ದು ಕೂಡ ಸಮ್ಮಿಶ್ರ ಸರ್ಕಾರದಲ್ಲೇ ಅನ್ನೋದನ್ನ ಇಲ್ಲಿ ಪರಿಗಣಿಸಬೇಕು. ಪರಿಸ್ಥಿತಿ ಹೀಗಿರುವಾಗ ಕೇವಲ ಹಿಂದೂಗಳನ್ನೇ ನೆಚ್ಕೊಂಡು ಒಂದು ಪಕ್ಷವನ್ನ ಮಾಡಿದ್ರೆ ನಿಜಕ್ಕೂ ಅದು ಮುಂದೆ ಸಕ್ಸಸ್ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಈಗ ಪ್ರತಾಪ್ ಸಿಂಹ ಅವರು ಹಿಂದೂ ಪರವಾಗಿದ್ದಾರೆ,
ಭಾಷಣಗಳನ್ನ ಮಾಡ್ತಾರೆ. ಹಿಂದೂಗಳಿಗೆ ಅನ್ಯಾಯ ಆಗಬಾರ್ದು, ಹಿಂದೂ ರಾಷ್ಟ್ರ ನಿರ್ಮಾಣ ಆಗಬೇಕು ಅನ್ನುವಂಥ ಏನೇ ಹಿಂದುತ್ವ ಇದ್ರೂ ಕೂಡ ಎಲೆಕ್ಷನ್ ಅಂತ ಬಂದಾಗ, ರಾಜಕೀಯ ಅಂತ ಬಂದಾಗ, ಮುಂದಿನ ರಾಜಕೀಯ ಭವಿಷ್ಯ ಅಂತ ಬಂದಾಗ ಖಂಡಿತ ಅವರು ಯತ್ನಾಳ್ ಪರವಾಗಿ ನಿಲ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಯತ್ನಾಳ್ಗೆ ಇವರ ಸಪೋರ್ಟ್ ಇದ್ದೇ ಇರುತ್ತೆ. ಆದರೆ ಬಿಜೆಪಿಯನ್ನ ಬಿಟ್ಟು ಯತ್ನಾಳ್ ಅವರ ಪಾರ್ಟಿಗೆ ಸೇರ್ಕೊಂಡು ರಾಜಕೀಯದಲ್ಲಿ ಬೆಳಿತೀನಿ ಅನ್ಕೊಳ್ತಾರಲ್ಲ, ಅದು ಮಾತ್ರ ಸಾಧ್ಯ ಆಗೋದಿಲ್ಲ. ಸದ್ಯದ ಪರಿಸ್ಥಿತಿ, ವಾಸ್ತವದ ಪರಿಸ್ಥಿತಿಯೇ ಆಗಿದೆ. ಹಾಗೇನೆ ಬಿಜೆಪಿ ಅಂತ ಅಂದ್ರೆ ಅಲ್ಲಿ ಮೇನ್ ಆಗಿ ಮೋದಿಯವರ ಫೇಸ್ ಬರುತ್ತೆ. ಇವರು ಮೋದಿಯವರ ಮೇಲೆ ಏನು ಟೀಕೆಗಳನ್ನ ಮಾಡ್ತಾ ಇಲ್ಲ. ರಾಜ್ಯ ಬಿಜೆಪಿ ನಾಯಕರ ಬಗ್ಗೆ ಒಂದಷ್ಟು ಟೀಕೆಗಳನ್ನ ಮಾಡಿದ್ರು ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಮೋದಿಯ ಮುಖವೇ ಮೇನ್ ಆಗುತ್ತೆ. ಹೀಗಿರುವಾಗ ಅಷ್ಟು ಈಸಿಯಾಗಿ ಇವರು ಬಿಜೆಪಿ ಪಕ್ಷವನ್ನ ಬಿಟ್ಟು ಯತ್ನಾಳ್ ಕಡೆ ವಾಲೋದಿಲ್ಲ. ಹಾಗೇನೆ ಎಂಪಿ ಸೀಟ್ ಕೈತಪ್ಪು ಹೋಯ್ತು. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ತನ್ನನ್ನ ತಾನು ಅಸ್ತಿತ್ವ ಕಂಡುಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಕಾಂಗ್ರೆಸ್ಸಿಗರೇ ಕೆಲವು ಆರೋಪ ಮಾಡ್ತಾ ಇದ್ದಾರೆ, ಬಿಜೆಪಿ ಪಕ್ಷದಲ್ಲಿ ಪ್ರತಾಪ್ ಸಿಂಹ ಮೂಲೆ ಗುಂಪಾಗಿದ್ದಾರೆ ಅಂತ. ಹೀಗಾಗಿ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಹಿಂದುತ್ವದ ಪರವಾದ ಒಂದಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರಬೇಕು. ಜೊತೆಗೆ ರಾಜ್ಯ ಬಿಜೆಪಿ ನಾಯಕರ ಗಮನ ಸೆಳೆಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಮುನ್ನೆಲೆಗೆ ಬರ್ತಾ ಇದ್ದಾರೆ. ಇಂತಹ ಒಂದಷ್ಟು ಹೋರಾಟಗಳಲ್ಲಿ ಜೊತೆಗೆ ಹಿಂದುತ್ವ ಅಂತ ವಿಚಾರ ಬಂದಾಗ ಯಾವಾಗ್ಲೂ ಮುಂದೆ ಬಂದು ಮಾತಾಡ್ತಾರೆ. ಆದ್ರೆ ಯತ್ನಾಳ್ ಅವರ ಪಾರ್ಟಿಗೆ ಹೋಗ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳ್ಬೋದು. ಇನ್ನು ಯತ್ನಾಳ್ ಅವರು ಈಗೇನೋ ಹುಮ್ಮಸ್ಸಿನಲ್ಲಿದ್ದಾರೆ, ಮುಂದೆ ನಾನು ಪಕ್ಷ ಕಟ್ತೀನಿ ಅನ್ನೋ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಸಿಗ್ತಾ ಇರುವಂತ ಜನಸ್ಪಂದನೆಯನ್ನ ಜನಬೆಂಬಲ ಅನ್ಕೊಳ್ಳೋದು ತಪ್ಪಾಗತ್ತೆ. ಅವೆಲ್ಲವೂ ಕೂಡ ವೋಟ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಸಪೋರ್ಟ್ ಎಷ್ಟೇ ಸಿಕ್ಕಿದ್ರೂ ಸೋಷಿಯಲ್ ಮೀಡಿಯಾದ ಒಂದು ಪೋಸ್ಟ್ ನೋಡಿ ಲೈಕ್ ಒತ್ತದ ಜನ ಇನ್ನು ವೋಟ್ ಒತ್ತುತ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಇವರ ಮಾತುಗಳೇನಿದ್ರು ಒಂದಷ್ಟು ಮಜಾ ಕೊಡಬಹುದು, ಒಂದಷ್ಟು ಮನರಂಜನೆಯನ್ನ ಕೊಡಬಹುದು, ಸಖದಾಗಿ ಮಾತಾಡಿದ್ರಪ್ಪ ಅಂತ ಒಂದಷ್ಟು ಮಂದಿ ಹೊಗಳಬಹುದು. ಆದ್ರೆ ಎಲೆಕ್ಷನ್ ಅಂತ ಬಂದಾಗ, ವೋಟ್ ಹಾಕುವಂತ ವಿಚಾರ ಅಂತ ಬಂದಾಗ ಅಲ್ಲಿ ಪರಿಸ್ಥಿತಿ ಬೇರೆಯದ್ದೇ ಇರುತ್ತೆ. ನಿಮಗೆ ನೆನಪಿರಬಹುದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ಆತ್ಮವಿಶ್ವಾಸ ಇತ್ತು. ಆದ್ರೆ ಅದೇ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲ್ತಾರೆ. ಅಂದ್ರೆ ಇಲ್ಲಿ ಹಿಂದೂಗಳು ಎಷ್ಟೇ ಹಿಂದುತ್ವದ ಪರವಾಗಿ ಮಾತನಾಡಿದ್ರೂ, ಹಿಂದುತ್ವದ ಹೋರಾಟಗಳಿಗೆ ಬೆಂಬಲ ಸೂಚಿಸಿದ್ರೂ ಕೂಡ ಅದು ವೋಟ್ ಆಗಿ ಪರಿವರ್ತನೆ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬಹುದು. ಸೊ ಪರಿಸ್ಥಿತಿ ಹೀಗಿರುವಾಗ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಬಿಜೆಪಿಯ ಒಂದಷ್ಟು ನಾಯಕರು ಅವರಿಗೆ ಸಪೋರ್ಟ್ ಮಾಡಿದ್ರು ಕೂಡ ಬಿಜೆಪಿ ಪಕ್ಷ ಬಿಟ್ಟು ಯತ್ನಾಳ್ ಅವರ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದು ಕೂಡ ಸದ್ಯಕ್ಕೆ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಏನೊಂದು 6 ರಿಂದ 8 ಮಂದಿ ಶಾಸಕರಷ್ಟೇ ರೆಬೆಲ್ ಟೀಮ್ನಲ್ಲಿ ಗುರುತಿಸಿಕೊಂಡು ಒಂದಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು. ಆದ್ರೆ ಎಲೆಕ್ಷನ್ ಅಂತ ಬಂದಾಗ ಟಿಕೆಟ್ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷ ಹಾಗೆ ಮೋದಿ ಫೇಸ್ ಇರುವಂತ ಬಿಜೆಪಿಯನ್ನ ಬಿಟ್ಟು ಯತ್ನಾಳ್ ಅವರ ಪಕ್ಷಕ್ಕೆ ಸೇರ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ ಇಲ್ಲಿ. ಸೊ ಪ್ರತಾಪ್ ಸಿಂಹ ಅವರು ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ. ಬಿಜೆಪಿಯನ್ನ ಬಿಟ್ರೆ ಅವರಿಗೆ ಭವಿಷ್ಯ ಇಲ್ಲ, ಅಸ್ತಿತ್ವ ಇಲ್ಲ ಅನ್ನೋದು ಚೆನ್ನಾಗಿ ಅರಿವಿದೆ. ಪಕ್ಷ ಅಂತ ಬಂದಾಗ ಇಲ್ಲಿ ಯತ್ನಾಳ್ ಅಂತ ಬಂದ್ರೆ ಪ್ರತಾಪ್ ಸಿಂಹ ಅವರ ಆಯ್ಕೆ ಬಿಜೆಪಿಯೇ ಆಗಿರುತ್ತೆ. ಯಾವ ಕಾರಣಲ್ಲ, ಅವನ ಮಾಡೋದಿಲ್ಲ.